Application of differentiation, class 12. Previous class ಅಲ್ಲಿ increasing decreasing functions ಪ್ರಾಬ್ಲಮ್ಸ್ ಮಾಡ್ತಾ ಇದ್ವಿ. ಲಾಸ್ಟ್ ಪ್ರಾಬ್ಲಮ್ ಒಂದು ಹೋಮ್ ವರ್ಕ್ ಕೊಟ್ಟಿದ್ವಿ, ಅದ್ರಲ್ಲಿ ಲಾಸ್ಟ್ ಕ್ಯೂಬಿಕ್ ಈಕ್ವೇಷನ್ ಬರುತ್ತೆ. ಸೇಮ್ ಪ್ರಾಬ್ಲಮ್ನೇ ಮತ್ತೊಂದು ಸಲ ಮಾಡ್ಕೊತೀನಿ, ಹೌದಾ? ನೋಡ್ಕೊಂಡಿರಿ. 9th ಅಲ್ಲಿ 7th ಪ್ರಾಬ್ಲಮ್. f of x is equal to 3/10 into x power 4, 3/10 into x power 4 minus 4/5 into x cube, 4/5 into x cube minus 3x square, minus 3x square plus 36/5x, 36/5 into x plus 11, plus 11, ಹೌದಾ? ಯಾವ ಥರ ಮಾಡ್ಕೋಬೇಕು ಫಸ್ಟಿಗೆ? ಯಾವಾಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಿದ್ವಿ ತಾನೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದರೆ ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ 3/10 ಕಾನ್ಸ್ಟೆಂಟು ಎಕ್ಸ್ ಪವರ್ 4 ಇನ್ ಡಿಫರೆನ್ಷಿಯಲ್ 4x cube ಮೈನಸ್ 4/5 ಕಾನ್ಸ್ಟೆಂಟ್ x cube in differential 3x square minus 3 into x square differential 2x plus 36/5 into 1 plus 11 differential 0, ಹೌದಾ? ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 2s are 2 5s are ಅಂದರೆ 3 2s are 6/5 x cube minus 4 3s are 12/5 x square minus 3 2s are 6x by x ಇದೆ ಪ್ಲಸ್ 36/5, ಹೌದಾ? ನೋಡಿ, ಇದು ಡಿನಾಮಿನೇಟ್ರಲ್ಲೂ 5 ಇದೆ, ಇದು ಡಿನಾಮಿನೇಟ್ರಲ್ಲೂ 5 ಇದೆ, ಇದು ಡಿನಾಮಿನೇಟ್ರಲ್ಲೂ 5 ಇದೆ, ಹೌದಾ? ಹಾಗಾದ್ರೆ ಇಲ್ಲಿ ಡಿನಾಮಿನೇಟ್ರಲ್ಲಿ 5 ಕಾಮನ್ ಬರೋ ಹಾಗೆ ಮಾಡ್ಕೊತೀವಿ ಅಷ್ಟೇ. ಇದರಲ್ಲಿ ಆಲ್ರೆಡಿ 5 ಇದೆ, ಹಾಗೆ ಬರ್ಕೊಂಡೆ. ಇದು ಆಸ್ ಇಟ್ ಇಸ್. ಡಿನಾಮಿನೇಟ್ರಲ್ಲಿ 5 ಬರಬೇಕು ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 5 ಅಂದರೆ 30x/5 ಪ್ಲಸ್ 36/5. ನೋಡಿ, ಡಿನಾಮಿನೇಟರ್ ಅಂತೂ 5 ಕಾಮನ್ ತೆಗಿಬೋದು. ನ್ಯೂಮರೇಟರ್ ನೋಡಿ 6 12 30 36 6 ಕಾಮನ್ ತೆಗಿಬೋದಲ್ಲ. ಹಾಗಾದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ 6/5 ಕಾಮನ್ ತೊಗೊಂಡೆ ಅಂದರೆ ಎಕ್ಸ್ ಕ್ಯೂಬ್ ಮೈನಸ್ 5 ಅಂತೂ ಕಾಮನ್ ಬಂತು, 6 ಕಾಮನ್ ತೊಗೊಂಡೆ ಅಂದರೆ 2x ಸ್ಕ್ವೇರ್ ಮೈನಸ್ 5x. 5 ಕಾಮನ್ ಮತ್ತು 6 ಕಾಮನ್ ತೊಗೊಂಡೆ ಅಂದರೆ 5 ಪ್ಲಸ್ 5 ಕಾಮನ್ 6 ಕಾಮನ್ ತೊಗೊಂಡೆ ಅಂದರೆ 6, ಇಷ್ಟು ಬರುತ್ತೆ, ಹೌದಾ? ಇದೊಂದು ಕ್ಯೂಬಿಕ್ ಈಕ್ವೇಷನ್. ಇದನ್ನು ಯಾವ ಥರ ಫ್ಯಾಕ್ಟರೈಸ್ ಮಾಡಬೇಕು ಅಂತೇಳಿ ಗೊತ್ತಾಗಬೇಕಲ್ಲಿ. ಇದು ಡಿಫರೆಂಟ್ ಅದ. ಇದು ನೋಡಿ, ಈಗ ಎಲ್ಲ ಕೋಯಿಫಿಷಿಯಂಟ್ಸ್ನ ಆ್ಯಡ್ ಮಾಡ್ತೀನಿ. 1 ಮೈನಸ್ 2 ಅಂದರೆ -1, -1 -5 ಅಂದರೆ -6, -6 ಪ್ಲಸ್ 6 ಅಂದರೆ 0, ಹೌದಾ? ಎಲ್ಲಾದರೂ ಆ್ಯಡ್ ಮಾಡ್ತಾ ಈಗ 0 ಬರುತ್ತೆ ಅಂದರೆ x - 1 ಈಸ್ ಅ ಫ್ಯಾಕ್ಟರ್ ಆಗುತ್ತೆ. ಅಥವಾ x ಇಸ್ ಈಕ್ವಲ್ ಟು 1 ಇಸ್ ಅ ರೂಟ್ ಆಗಿಬಿಡುತ್ತೆ. ಅದಕ್ಕೆ ಗೊತ್ತಿರಬೇಕು. ಆದರೆ x - 1 ಇಸ್ ಅ ಫ್ಯಾಕ್ಟರ್ ಆಗುತ್ತೆ ಅಂದರೆ ನೋಡಿ, x - 1 ಕಾಮನ್ ಬರುವಾಗ ಮಾಡ್ಕೊಂಡು ಹೋಗ್ತೀನಿ. x ಕ್ಯೂಬ್ ಇದೆ, ಇದನ್ನು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಬರ್ಕೊಂಡೆ ಅಂದ್ಕೊಳ್ಳಿ. ಹೌದಾ? ಯಾಕೆ ಈ ಥರ ಬರಿತಾ ಇದ್ದೀನಿ ಅಂದರೆ ಇವೆರಡರಲ್ಲಿ ಎಕ್ಸ್ ಸ್ಕ್ವಯರ್ ಕಾಮನ್ ತೊಗೊಂಡೆ ಅಂದರೆ ಏನು ಬರ್ಬೋದು? ಇವೆರಡರಲ್ಲೂ ಎಕ್ಸ್ ಸ್ಕ್ವಯರ್ ಕಾಮನ್ ತೊಗೊಂಡೆ ಅಂದರೆ ಏನು ಬರುತ್ತೆ? x - 1 ಬರುತ್ತೆ ತಾನೆ, ಹೌದಾ? ಹಾಗಾದ್ರೆ ಎಲ್ಲ ಕಡೆ x - 1 ಬರುವಾಗ ಮಾಡ್ಕೋಬೇಕು. ಈಗ ಇದರಲ್ಲಿ ಮೈನಸ್ ಎಕ್ಸ್ ಕಾಮನ್ ತೊಗೊಂಡೆ ಅಂದ್ಕೊಳ್ಳಿ, ಅವಾಗ ಇಲ್ಲೊಂದು x ಬರುತ್ತೆ. -1 ಬರಬೇಕಲ್ಲ, ಅವಾಗ ಬರಬೇಕು ಅಂದರೆ -x ಇಂಟು -1 ಅಂದರೆ ಏನಾಗಬೇಕು? ಇಲ್ಲಿ ಪ್ಲಸ್ ಎಕ್ಸ್ ಬರಬೇಕು, ಹೌದಾ? ಇನ್ನೊಂದು ಪ್ಲಸ್ ಎಕ್ಸ್ ಬರ್ಕೊಂಡ್ರೆ ಅಂದರೆ ಇಲ್ಲಿ -5x ಇದೆ ಇನ್ನು. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ ಅಂದರೆ -6x ಬರೀಬೋದಾ? ನೋಡಿ, ಇಲ್ಲಿ ಏನೇನು ಮಾಡ್ಕೊತಾ ಇದ್ದೀವಿ ಅಂತೇಳಿ ಐಡಿಯಾ ಗೊತ್ತಾಗಲಿ. ಈ -2x ಸ್ಕ್ವೇರ್ನ -x ಸ್ಕ್ವೇರ್ -x ಸ್ಕ್ವೇರ್ ಬರ್ಕೊಂಡೆ. ಈ -5xನ ಪ್ಲಸ್ ಎಕ್ಸ್ -6x ಬರ್ಕೊಂಡಿದ್ದೀನಿ, ಹೌದಾ? ಪ್ಲಸ್ ಎಕ್ಸ್ -6x ಅಂದರೆ -5x ಬರುತ್ತಲ್ಲ, ಪ್ಲಸ್ 6 ಆಸ್ ಇಟ್ ಈಸ್. ಈ ಕಾಮನ್ ಫ್ಯಾಕ್ಟರ್ ತೊಗೊಬೋದು ನೋಡಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ 6/5 ಇಂಟು
ಇವೆರಡರಲ್ಲಿ ಎಕ್ಸ್ ಸ್ಕ್ವಯರ್ ಕಾಮನ್ ತೊಗೊಂಡೆ ಅಂದರೆ ಎಕ್ಸ್ ಮೈನಸ್ ಒನ್, ಮೈನಸ್ ಎಕ್ಸ್ ಕಾಮನ್ ತೊಗೊಂಡ್ವಿ ಅಂದರೆ ಎಕ್ಸ್ ಮೈನಸ್ ಒನ್, ಮೈನಸ್ 6 ಕಾಮನ್ ತೊಗೊಂಡ್ವಿ ಅಂದರೆ ಎಕ್ಸ್ ಮೈನಸ್ ಒನ್. ಹೌದಾ? ಎಲ್ಲದರಲ್ಲೂ ಎಕ್ಸ್ ಮೈನಸ್ ಒನ್ ಕಾಮನ್ ತೆಗಿಬೋದಲ್ಲ. 6/5 ಇಂಟು ಎಕ್ಸ್ ಮೈನಸ್ ಒನ್, ಹಾಗೆ ಏನೇನು ಉಳಿಯುತ್ತೆ? ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ 6. ಇದನ್ನು ಸಿಂಪ್ಲಿಫೈ ಮಾಡ್ಬೋದಾ? ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 6/5 ಇಂಟು ಎಕ್ಸ್ ಮೈನಸ್ ಒನ್ ಇಂಟು ಮಲ್ಟಿಪ್ಲೈ ಮಾಡಿದಾಗ 6 ಬರಬೇಕು, ಸಪ್ರಾಕ್ಟ್ ಮಾಡಿದಾಗ ಮೈನಸ್ 1 ಅಂದರೆ 3 1s ತೊಗೋಬೋದಲ್ಲ. ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ ಎಕ್ಸ್ ಮೈನಸ್ 6, 3 2s ಅಲ್ಲ. ಹೌದಾ? ಇವೆರಡರಲ್ಲೂ ಎಕ್ಸ್ ಕಾಮನ್ ತೊಗೊತೀನಿ. 6/5 ಇಂಟು ಎಕ್ಸ್ ಮೈನಸ್ 1, ಇದರಲ್ಲಿ ಎಕ್ಸ್ ಕಾಮನ್ ತೊಗೊಂಡ್ವಿ ಅಂದರೆ ಎಕ್ಸ್ ಮೈನಸ್ 3, 2 ಕಾಮನ್ ತೊಗೊಂಡೆ ಅಂದರೆ ಎಕ್ಸ್ ಮೈನಸ್ 3. ಎರಡರಲ್ಲೂ ಎಕ್ಸ್ ಮೈನಸ್ 3 ಕಾಮನ್ ತೊಗೊಂಡ್ವಿ ಅಂದರೆ 6 ಇಂಟು ಎಕ್ಸ್ ಮೈನಸ್ 1/5 ಇಂಟು ಎಕ್ಸ್ ಮೈನಸ್ 3 ಕಾಮನ್ ತೊಗೊಂಡೆ ಅಂದರೆ ಎಕ್ಸ್ ಪ್ಲಸ್ 2 ಬಂತು. ಹೌದಾ? ಇಷ್ಟು ಬರುತ್ತಲ್ಲ. ಅದರಲ್ಲಿ ಏನು ಬರ್ತೀವಿ? ಲೆಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0. ದಟ್ ಇಂಪ್ಲೈಸ್ 6/5 ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0. ಹಾಗಾದರೆ ಎಕ್ಸಿಗೆ ಏನೇನು ಬರುತ್ತೆ? ಎಕ್ಸ್ ಮೈನಸ್ 1 ಈಕ್ವಲ್ ಟು 0 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 1, ಎಕ್ಸ್ ಮೈನಸ್ 3 ಈಕ್ವಲ್ ಟು 0 ಅಂದರೆ ಎಕ್ಸ್ ಈಕ್ವಲ್ ಟು 3, ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಅಂದರೆ ಎಕ್ಸ್ ಈಕ್ವಲ್ ಟು ಮೈನಸ್ 2. ಮತ್ತು ಈ 3 ಟರ್ಮ್ಸ್ನ ನಾವು ಕನ್ಸಿಡರ್ ಮಾಡ್ಕೋಬೇಕು. ಹೌದಾ? ಯಾಕೆ ಅಂತ ಹೇಳಿದ್ರೆ ಎಲ್ಲಾದ್ರೂ ಪಾರ್ ಏನಾಗಿದೆ, ಇಲ್ಲಿ ಆಡ್ ನಂಬರ್ಸ್ ಆಗಿದೆ. ಹೌದಾ? ಅದಕ್ಕೆ 3 ಟರ್ಮ್ಸ್ನ ಕನ್ಸಿಡರ್ ಮಾಡ್ಕೊಳ್ಳೇಬೇಕು. ಹಾಗೆ ನೋಡಿ, ಮೈನಸ್ 2 ಫಸ್ಟ್ ಬರುತ್ತೆ ನಂಬರ್ ಲೈನಲ್ಲಿ, ಅದಾದಮೇಲೆ 1, ಅದಾದಮೇಲೆ 3. ಹೌದಾ? ಈಗ ನಾವು ಎಕ್ಸಿಗೆ 0 ಬರ್ಕೊಂಡೆ ಅಂದರೆ ಎಫ್ ಡ್ಯಾಶ್ ಏನಾಗುತ್ತೆ? ಇದು ನೆಗೆಟಿವ್, ಮೈನಸ್ 1 ನೆಗೆಟಿವ್, ಇದು ನೆಗೆಟಿವ್, ನೆಗೆಟಿವ್ ಇಂಟು ನೆಗೆಟಿವ್ ಅಂದರೆ ಪಾಸಿಟಿವ್, ಪಾಸಿಟಿವ್ ಇಂಟು 2 ಅಂದರೆ ಪಾಸಿಟಿವೇ ಬರುತ್ತೆ. 0 ಬರ್ಕೊಂಡೆ ಅಂದರೆ ಪಾಸಿಟಿವ್ ಆಗುತ್ತೆ. ಇಲ್ಲಿ 0 ಬರುತ್ತಾನೆ, ಹಾಗಾದ್ರೆ ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್, ಇಲ್ಲಿ ಪಾಸಿಟಿವ್ ಇದೆ ಅಂದರೆ ಹಿಂದ್ಗಡೆ ನೆಗೆಟಿವ್. ಹೌದಾ? ಅದೇ ನೋಡ್ಕೊಂಬಿಟ್ಟು ಎಲ್ಲೆಲ್ಲಿ ಇನ್ಕ್ರೀಸ್ ಆಗುತ್ತೆ, ಎಲ್ಲೆಲ್ಲಿ ಡಿಕ್ರೀಸ್ ಆಗುತ್ತೆ ಬರೀಬೋದಲ್ಲ. ಹೌದಾ? ಎಲ್ಲಿ ಇನ್ಕ್ರೀಸ್ ಆಗ್ತದೆ? ಪಾಸಿಟಿವ್ ಇತ್ತು ಅಂದರೆ ಇನ್ಕ್ರೀಸ್ ಆಗುತ್ತೆ. ಹಾಗಾದ್ರೆ ನಾವು ಇಫ್ ಎಕ್ಸ್ ಬಿಲಾಂಗ್ಸ್ ಟು, ಇಲ್ಲಿಂದ ಇಲ್ಲಿ ತನಕ ಇದೆ ಮೈನಸ್ ಇನ್ಫಿನಿಟಿ ಟು ಮೈನಸ್ 2, ಇಲ್ಲಿ ನೆಗೆಟಿವ್ ಇದೆ ತಾನೆ, ಇನ್ನೊಂದು ನೆಗೆಟಿವ್ ಇರೋದು ಇಲ್ಲಿ ಯೂನಿಯನ್ 1 to 3, ದೆನ್ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಹೌದಾ? ಸೇಮ್ ಇಫ್ ಎಕ್ಸ್ ಬಿಲಾಂಗ್ಸ್ ಟು ಪಾಸಿಟಿವ್ ಮೈನಸ್ 2 to 1 ಯೂನಿಯನ್ 3 to infinity, then f of x is strictly increasing. ಆಯ್ತಲ್ಲ? ಇದೊಂದು ಪ್ರಾಬ್ಲಮ್ ಡಿಫರೆಂಟ್ ಇದೆ. ಅದು ಯಾಕಂದರೆ ಕ್ಯೂಬಿಕ್ ಈಕ್ವೇಷನ್ ಬಂತು, ಕ್ಯೂಬಿಕ್ ಈಕ್ವೇಷನ್ ಯಾವ ಥರ ಫ್ಯಾಕ್ಟ್ರೈಸ್ ಮಾಡ್ತಾ ಇದ್ದೀವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೆ. ಹೌದಾ? ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 10. Find the interval in which the function f, find the interval in which the function f given by f of x is equal to sin x plus cos x, f of x is equal to sin x plus cos x, 0 less than or equal to x less than 2 pi, 0 less than or equal to x less than 2 pi is strictly increasing or strictly decreasing. ಹೌದಾ? ನೋಡಿ, ಇದು ಈಸಿ ಇದೆ ನೋಡಿ. ಇದನ್ನೇ ಎಕ್ಸಾಮ್ 3 ಮಾರ್ಕಿಗೆ ಕೇಳ್ಬೋದು ನೋಡಿ. ನಾವು ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಹೌದಾ? ನೋಡಿ ಯಾವ ಥರ ಮಾಡ್ಕೊತೀವಿ ಅಂತ ಸ್ವಲ್ಪ ಡಿಫ್ರೆನ್ಸ್ ಇದೆ. ಡಿಫ್ರೆನ್ಷಿಯೇಟ್ ವಿತ್
ರೆಸ್ಪೆಕ್ಟ್ ಟು ಎಕ್ಸ್ ನೋಡ್ಕೊಂಡ್ವಿ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಇಕ್ವಲ್ ಸೈನ್ ಎಕ್ಸ್ ಡಿಫರೆನ್ಷಿಯಲ್ ಕಾಸ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಡಿಫರೆನ್ಷಿಯಲ್ ಮೈನಸ್ ಸೈನ್ ಎಕ್ಸ್ ಅದೇ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಹೌದಾ. ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿರೋದು ಗಿವನ್ 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಎಕ್ಸ್ ಲೆಸ್ ದ್ಯಾನ್ 2π ಹೌದಾ. 0 to 2π ಇದೆ ಹೌದಾ. ನೋಡಿ ನಮಗೊಂದು ಐಡಿಯಾ ಹೇಳಿದ್ವಿ ಇಂಪಾರ್ಟೆಂಟ್ ಅಂತೇಳಿ, ಇದು ಗೊತ್ತಿರಬೇಕು. ಆಲ್ರೆಡಿ ಯೂಸ್ ಮಾಡ್ಕೊತಾ ಇದ್ವಿ. ಈ ಆ್ಯಂಗಲ್ನ 0 ಡಿಗ್ರಿ ಅಥವಾ 0 to 2π ಹೇಳಿದ್ದಾರೆ ಹೌದಾ. ಮತ್ತು ನಮಗೆ ಇನ್ನೊಂದು ಏನು ಗೊತ್ತಿದೆ ಅಂದರೆ ಇದನ್ನ π/4 ಮತ್ತು ಇದನ್ನ 5π/4 ಬರ್ಕೊಂಡಿದ್ವಿ ಹೌದಾ. ಏನೇನು ಐಡಿಯಾ ಹೇಳಿದ್ವಿ ಅಂದರೆ ನಾವು π/4 to 5π/4 ಇತ್ತು ಅಂದರೆ sin x is greater than cos x. ಇಲ್ಲಿಂದ ಇಲ್ಲಿ ತನಕ ಏನು ಬರ್ಕೊಂತಿದ್ವಿ cos x is greater than sin x ಹೌದಾ. ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು ಹೌದಾ. ನೋಡಿ ಹಾಗಾದ್ರೆ ಇಲ್ಲಿ ಏನು ಮಾಡ್ಕೊತೀವಿ ಅಂತೇಳಿ ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕು ನೋಡಿ. ನೋಡಿ 0 to 2πನ ಈಗ ನಾನು ಇಫ್ ಎಕ್ಸ್ ಬಿಲಾಂಗ್ಸ್ ಟು π/4 to 5π/4 ತಗೊತೀನಿ ಹೌದಾ. ನೋಡಿ ಇಫ್ ಎಕ್ಸ್ ಬಿಲಾಂಗ್ಸ್ ಟು π/4 to 5π/4 ತಗೊಂಡೆ ಹೌದಾ. ಇತ್ತು ಅಂದರೆ ದಟ್ ಇಂಪ್ಲೈಸ್ ನಮಗೆ ಏನು ಗೊತ್ತಿರೋದು sin x ಗ್ರೇಟರ್ ದನ್ cos x ಹೌದಾ. ಇನ್ನು ಕೇಸ್ 1 ಅಂತಾನು ಹೇಳ್ಬೋದು. ನೋಡಿ sin x ಗ್ರೇಟರ್ ದನ್ cos x ನಮಗೆ ಬೇಕಾಗಿರೋದು cos x ಮೈನಸ್ sin x ತಾನೆ. ಮೈನಸ್ sin x ಈ ಕಡೆ ತಗೊಂಡೆ ಅಂದರೆ 0 ಗ್ರೇಟರ್ ದನ್ cos x ಮೈನಸ್ sin x ಹೌದಾ. ಅಥವಾ cos x minus sin x is less than 0. cos x minus sin x less than 0 ಅಂದರೆ f dash of x less than 0. That implies f of x is strictly decreasing in interval ಏನು ಗೊತ್ತಿರೋದು π/4, 5π/4 ಹೌದಾ. ಇದು ಒಂದು ಕೇಸ್ ಆಯ್ತು. ಇನ್ನೊಂದು ಕೇಸಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಬರುತ್ತೆ ಅಷ್ಟೇ ಹೌದಾ. ಇನ್ನೊಂದು ಕೇಸ್ ಯಾವ ಥರ ಬರೀಬೇಕು ಅನ್ನೋದು ಗೊತ್ತಾಗಬೇಕು ನೋಡಿ. ನಾವು ಬರ್ಕೋಬೇಕಾದ್ರೆ ಕೇರ್ಫುಲ್ ಆಗಿ ಬರ್ಕೊಂತೀವಿ. ಕೇಸ್ 2 ಇಫ್ ಎಕ್ಸ್ ಬಿಲಾಂಗ್ಸ್ ಟು ಇಲ್ಲಾಂದ್ರೆ π/4 to 5π/4 ಆದರೆ 5π/4 to 0 ನೋಡಿ. ಮತ್ತು 0 ಇನ್ಕ್ಲೂಡ್ ಮಾಡ್ಬೇಕು ಯಾಕಂದ್ರೆ ಆರ್ ಈಕ್ವಲ್ ಟು 0 ಇದೆ. ಅಥವಾ 5π/4 to 2π ಬರೀತೀವಿ ಹೌದಾ. ಯೂನಿಯನ್ ಮತ್ತು 0 to π/4 ಇದೆ ಹೌದಾ. 0 to π/4 ಹೌದಾ. ನೋಡಿ ಇಲ್ಲಿ 5π/4 ಇಂದ 2π ತನಕ ಬರುತ್ತೆ ಮತ್ತು 0 to π/4 ಬರುತ್ತೆ ಹೌದಾ. ಎರಡೂ ಕಡೆ ಯಾವ್ದು ಜಾಸ್ತಿ ಇದೆ ದೆನ್ cos x is greater than sin x. That implies cos x minus sin x is greater than 0 ಹೌದಾ. cos x minus sin x value is f dash of x ಅಲ್ಲ. or f dash of x is greater than 0. That implies f of x is strictly increasing in 5π/4, 2π union 0 to π/4 ಆಯ್ತಲ್ಲ. ಇದನ್ನ ಐಡಿಯಾ ಗೊತ್ತಾಗಬೇಕು ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಆಯ್ತಲ್ಲ. ನೋಡಿ ಈ ಥರ sin x ಪ್ಲಸ್ ಕಾಸ್ ಎಕ್ಸು ಅಥವಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನಾದ್ರು ಬಂತು ಅಂದ್ರೆ ಇಂಟರ್ವಲ್ನ ಕೇರ್ಫುಲ್ ಆಗಿ ಥಿಂಕ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕು ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇದನ್ನು ಸ್ವಲ್ಪ ಡಿಫ್ರೆಂಟ್ ಅದ. ಪ್ರಾಬ್ಲಮ್ ನಂಬರ್ 11. Find the intervals in which the function f given by f of x is equal to sin 3x, f of x is equal to sin 3x, where x belongs to 0, π/2, 0, π/2.
ಈಸ್ ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್. ಹೌದಾ, ಇನ್ಕ್ರೀಸಿಂಗು ಡಿಕ್ರೀಸಿಂಗು ಅಂತ ಹೇಳಿದ್ದಾರೆ. ಅಂದರೆ ಝೀರೋನು ಚೆಕ್ ಮಾಡ್ಕೋಬೇಕು ನಾನು. ನೋಡ್ಕೊಳ್ಳಿ, ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ 3x. ಹೌದಾ, ಇದನ್ನು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಸೈನ್ ಇನ್ ಡಿಫರೆನ್ಷಿಯನ್ ಕಾಸ್ 3x ಮತ್ತು 3 ಇದು ಡಿಫರೆಂಟ್ 3x ಇನ್ ಡಿಫರೆನ್ಷಿಯನ್ 3 ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ 3 ಕಾಸ್ 3x. ಹೌದಾ, ನೋಡಿ ಇಲ್ಲಿ 3x ಇದೆ, ಅದು ಕೇರ್ಫುಲ್ ಆಗಿ ಬರೀಬೇಕು. ಗಿವನ್ x belongs to 0 to pi by 2. ಹೌದಾ, ದಟ್ ಇಂಪ್ಲೈಸ್ 3x belongs to ಏನಾಗುತ್ತೆ 0, 3 pi by 2 ಬರುತ್ತೆ. ಹೌದಾ, ಇದು ನೋಡಿ ಹಾಗಾದ್ರೆ 0 to 3 pi by 2 ಇದೆ. 3x ಇದೇನು ಇದು 3x 0 ತೊಗೊತೀನಿ, pi by 2 ತೊಗೊತೀನಿ, pi ಮತ್ತು 3 pi by 2. ಹೌದಾ, ನೋಡಿ 0 to pi by 2 ಅಂತ ಹೇಳಿದ್ರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಕಾಸ್ ಏನಾಗಿರುತ್ತೆ ಪಾಸಿಟಿವ್. ಹಾಗಾದ್ರೆ ಇಲ್ಲಿ ಏನಾಗಿರುತ್ತೆ ಅಂದರೆ ಇಲ್ಲಿ ಪಾಸಿಟಿವ್. ಹೌದಾ, ಜೊತೆಗಿದೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಕೂಡ. ನೆಕ್ಸ್ಟ್ ನೋಡಿ ಪೈ ಬೈ 2 ಹತ್ರ ಎಕ್ಸಾಕ್ಟ್ ಪೈ ಬೈ 2 ಹತ್ರ. ಹೌದಾ, 3x ಏನಾದರೂ ಪೈ ಬೈ 2 ಆಯಿತು ಅಂದರೆ ಅವಾಗ ಏನಾಗಿರುತ್ತೆ ನಮಗೆ 0 ಬಂದ್ಬಿಡುತ್ತೆ. ನೆಕ್ಸ್ಟ್ ನೋಡಿ ಪೈ ಬೈ 2 ಟು ಪೈ ಯಾವ ಕ್ವಾಡ್ರೆಂಟ್ ನಮಗೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ನೆಗೆಟಿವ್, ಅದಕ್ಕೆ ನೆಗೆಟಿವ್ ಬರುತ್ತೆ. ಹೌದಾ, ಮತ್ತು ಆ್ಯಕ್ಚುಲಿ ಪೈ ಹತ್ರ ಕಾಸ್ ಪೈ ಅಂದರೆ -1 ಇರ್ತದೆ ಇಲ್ಲಿ. ಹೌದಾ, ನೆಕ್ಸ್ಟ್ ನೋಡಿ ಪೈ ಟು 3 pi by 2 ಥರ್ಡ್ ಕ್ವಾಡ್ರೆಂಟ್. ಹೌದಾ, ಥರ್ಡ್ ಕ್ವಾಡ್ರೆಂಟಲ್ಲೂ ಕಾಸ್ ಏನಾಗಿರುತ್ತೆ ನೆಗೆಟಿವ್, ಅಂದರೆ ಎಕ್ಸಾಕ್ಟ್ 3 pi by 2 ಹತ್ರ 0 ಆಗುತ್ತೆ. ಹೌದಾ, ಅದೇ ನೋಡಿ ಇಲ್ಲಿ ಪೈ ಬೈ 2 ಇಂದ 3 pi by 2 ಹತ್ರ ನೆಗೆಟಿವ್ ಇದೆ, 0 to pi by 2 ಹತ್ರ ಪಾಸಿಟಿವ್ ಇದೆ. ಇದೇನು ನಮಗಿದು 3x ಇದು. ಹೌದಾ, ಈ ನೋಡಿ ಮತ್ತೆ ಎಫ್ ಡ್ಯಾಶ್ ಆಫ್ ಎಕ್ಸ್. ಬಟ್ ಈ ಡಯಾಗ್ರಾಮು ಕರೆಕ್ಟಾಗಿ ಗೊತ್ತಾಗಬೇಕು ನನಗೆ. ಇಲ್ಲಿ ಎಕ್ಸ್ ಬರ್ಕೊತೀನಿ ಸೇಮು. ನೋಡಿ 3x 0 ಆಯಿತು ಅಂದರೆ ಎಕ್ಸು ಏನಾಗಿರುತ್ತೆ 0ನೇ. 3x pi by 2 ಆಯಿತು ಅಂದರೆ ಎಕ್ಸ್ ಏನಾಗುತ್ತೆ 3x ಈಕ್ವಲ್ ಟು pi by 2 ಆಯಿತು ಅಂದರೆ ಎಕ್ಸು pi by 6 ಆಗುತ್ತೆ. 3x ಈಕ್ವಲ್ ಟು pi ಆಯಿತು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು pi by 3 ಆಗುತ್ತೆ. 3x ಈಕ್ವಲ್ ಟು 3 pi by 2 ಆಯಿತು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು pi by 2 ಆಗುತ್ತೆ. ಹಾಂ, ನೋಡಿ ಇಲ್ಲಿಂದ ಇಲ್ಲಿ ತನಕ ಪಾಸಿಟಿವ್ ಇದೆ, ಇಲ್ಲಿಂದ ಇಲ್ಲಿ ತನಕ ಏನಿದೆ ನೆಗೆಟಿವ್. ಹೌದಾ, ಮತ್ತು ನೋಡಿ ಎಕ್ಸಾಕ್ಟ್ ಎಲ್ಲೆಲ್ಲಿ 0 ಆಗುತ್ತೆ ಇಲ್ಲೊಂದು 0 ಆಗುತ್ತೆ, ಅದಕ್ಕೆ ಇದನ್ನೂ ಇನ್ಕ್ಲೂಡ್ ಮಾಡಬೇಕು. ಇಲ್ಲೂ 0 ಆಗುತ್ತೆ, ಅದಕ್ಕೆ ಇದನ್ನೂ ಇನ್ಕ್ಲೂಡ್ ಮಾಡಬೇಕು. ಹೌದಾ, ಯಾಕೆ ನೋಡಿ ಇಲ್ಲಿ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಇಲ್ಲಿ ನೋಡಿ ಫಸ್ಟ್ 3x ಬರ್ಕೊಂಡಿದ್ದು ಆಮೇಲೆ x ಬರ್ಕೊಂಡಿದ್ವಿ. ಹೌದಾ, ಯಾಕೆ ಫಸ್ಟ್ 3x ಬರ್ಕೊಂಡಿದ್ದು ನಾವು? ಇಲ್ಲವೇ 3x ಇತ್ತು, ಅದಕ್ಕೆ 3x ಬರ್ಕೊಂಡು ಎಫ್ ಡ್ಯಾಶ್ ಆಫ್ ಎಕ್ಸ್ ಬರ್ಕೊಂಡ್ವಿ. ಹಾಗಾದ್ರೆ ಇದನ್ನು ಮತ್ತೆ ಈ ಇಂಟರ್ವಲಿಗೆ ಚೇಂಜ್ ಮಾಡಬೇಕಂದ್ರೆ ಎಕ್ಸ್ ಆಗಬೇಕು. ಅದಕ್ಕೆ ಎಕ್ಸ್ ಇದ್ದಾಗ ಏನಾಗುತ್ತೆ 0 to pi by 6 ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಪಾಸಿಟಿವ್, pi by 6 to pi by 2 ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ನೆಗೆಟಿವ್ ಬರ್ತಾ ಇದೆ. ಹೌದಾ, ಯಾರು ಇಲ್ಲಿ ಏನು ಬಾಯ್ತು ನೋಡಿ ಈಗ ಹೇಗೆ ಈ ಥರ ಬರ್ಕೋತೀವಿ ನೋಡಿ. ಕೇಸ್ 1 ಇಫ್ ಎಕ್ಸ್ ಬಿಲಾಂಗ್ಸ್ ಟು 0 to pi by 6 ಮತ್ತು pi by 6 ಇನ್ಕ್ಲೂಡ್ ಮಾಡ್ತೀನಿ, ಇಲ್ಲಿ 0ನ ಇನ್ಕ್ಲೂಡ್ ಮಾಡಬೇಕು. ಹೌದಾ, 0 to pi by 6. ಹೌದಾ, ದಟ್ ಇಂಪ್ಲೈಸ್ ನೋಡಿ 3x ಬಿಲಾಂಗ್ಸ್ ಟು ಏನಾಗುತ್ತೆ 0 to pi by 2, ಅದನ್ನೇ ಇಲ್ಲಿ ಬರ್ಕೊಂಡಿರೋದು. ಹೌದಾ, 3x ಬಿಲಾಂಗ್ಸ್ ಟು 0 to pi by 2 ಆಯ್ತದೆ. ದಟ್ ಇಂಪ್ಲೈಸ್ 3x ಲೈ ಇನ್ ಫಸ್ಟ್ ಕ್ವಾಡ್ರೆಂಟ್ ಅಲ್ಲ. ದಟ್ ಇಂಪ್ಲೈಸ್ 3 into cos 3x is ಪಾಸಿಟಿವ್ ಆರ್ 0. ಯಾಕೆ ಆರ್ 0 ಬರಿತಾ ಇದ್ದೀವಿ ಅಂದರೆ pi by 2 ಇದ್ದಾಗ cos pi by 2 ಏನಾಗ್ಬಿಡುತ್ತೆ 0 ಆಗುತ್ತೆ. ಹೌದಾ, ಹಾಗಾದ್ರೆ ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಹೌದಾ, ಅರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಯಿತು ಅಂದರೆ ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್.
ಹೌದಾ ಇನ್ 0, π/6 ಹೌದಾ ಇದು ಒಂದು ಇಂಟರ್ವಲ್ ಆಯಿತು. ನೆಕ್ಸ್ಟ್ ಕೇಸ್ 2. ನೆಕ್ಸ್ಟ್ ಎಲ್ಲಿಂದ ಹೇಳ್ತಾ ಹೋಗ್ತವೆ π/6 to π/2 ಹೌದಾ ಇಫ್ x belongs to π/6, π/2 ಹೌದಾ ದಟ್ ಇಂಪ್ಲೈಸ್ 3x belongs to 3 ಇಂದ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ π/2, 3 π/2 ಹೌದಾ π/2 to 3 π/2 ಅಂದರೆ ದಟ್ ಇಂಪ್ಲೈಸ್ 3x lie in second or third quadrant ಹೌದಾ that implies 3 into cos 3x is negative or 0. ಯಾಕೆ 0 ಆಗುತ್ತೆ π/2 ಇದ್ದಾಗ 0 ಆಗುತ್ತೆ, 3 π/2 ಇದ್ದಾಗ 0 ಆಗ್ಬಿಡುತ್ತೆ ಹೌದಾ ಹಾಗಾಗಿ ದಟ್ ಇಂಪ್ಲೈಸ್ 3 into cos 3x ಅಂದ್ರೆ f dash of x is less than or equal to 0. That implies f of x is decreasing. That implies f of x is decreasing in π/6, π/2 ಹೌದಾ ನೋಡಿ ಇಲ್ಲಿ ಬರ್ಕೊಂಡಿದ್ವಲ್ಲ ಜಸ್ಟ್ ಇದು ಎಕ್ಸ್ಪ್ಲನೇಷನ್ ಅಷ್ಟೇ ಇಲ್ಲಿ ಆದರೆ ಇದು ಬರ್ಕೊಂಡಿದ್ದು ಕರೆಕ್ಟಾಗಿ ಗೊತ್ತಾಗಬೇಕು ನಮಗೆ ಇಲ್ಲಿ ಯಾಕಂದರೆ ಇಲ್ಲಿ ಕಾಸ್ 3x ಇದೆ ನಮಗೆ ಕೊಟ್ಟಿರೋದು ಎಕ್ಸ್ ಇಲ್ಲಿ ಎಕ್ಸ್ನ ನಾನು 3xಗೆ ಚೇಂಜ್ ಮಾಡಿದ್ವಿ ಅದಕ್ಕೆ 3x ಇನ್ ಗ್ರಾಫ್ ಬರ್ಕೊಂಡೆ 0 to π/2 0 to π/2 ನ ಫಸ್ಟ್ ಕ್ವಾಡ್ರೆಂಟು π/2 to π ಸೆಕೆಂಡ್ ಕ್ವಾಡ್ರೆಂಟು π to 3 π/2 ಥರ್ಡ್ ಕ್ವಾಡ್ರೆಂಟ್ ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್ ಥರ್ಡ್ ಕ್ವಾಡ್ರೆಂಟಲ್ಲಿ ಕಾಸ್ ಏನಾಗಿರುತ್ತೆ ನೆಗೆಟಿವ್ ಅದಕ್ಕೆ ನೆಗೆಟಿವ್ ಬರ್ಕೊಳ್ವಿ ಹೌದಾ ಆದರೆ ನಮಗೆ ರಿಸಲ್ಟ್ ಬೇಕಾಗಿರೋದು ಎಲ್ಲದು ಎಕ್ಸಿಗೆ ಮಾತ್ರ ಅದಕ್ಕೆ ಇದನಿಗೆ ಎಕ್ಸಿಗೆ ಚೇಂಜ್ ಮಾಡಿಕೊಂಡಾಗ ಇದು ಯಾವ ಥರ ಚೇಂಜ್ ಆಯಿತು ಅಂತ ಗೊತ್ತಾಗಬೇಕು 3x = 0 ಇತ್ತು ಅಂದರೆ x = 0 3x = π/2 ಇತ್ತು ಅಂದರೆ x = π/6 3x = π ಇತ್ತು ಅಂದರೆ x = π/3 3x = 3 π/2 ಇತ್ತು ಅಂದರೆ 3 ಕ್ಯಾನ್ಸಲ್ ಆಗಿ x = π/2 ಹೌದಾ ಇದು ನೋಡಿ ಫಸ್ಟ್ ಕೇಸಲ್ಲಿ 0 to π/6 ತೊಗೊಂಡೆ ಅಲ್ಲಿ ಪಾಸಿಟಿವ್ ಇತ್ತು ನೆಕ್ಸ್ಟ್ ಮಾಡ್ಕೊಂಡಿದ್ವಿ ನೆಕ್ಸ್ಟ್ π/6 to π/2 ಒಳಗೆ ಇಲ್ಲೇನಾಗಿದೆ ನೆಗೆಟಿವ್ ಇದೆ ಅದಕ್ಕೆ π/6 to π/2 ಇನ್ನೊಂದು ಕೇಸ್ ತೊಗೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ವಿ ಹೌದಾ ಹಾಗೆ ಇಲ್ಲಿ ಐಡಿಯಾ ಗೊತ್ತಾಗಬೇಕು ಯಾವ ಥರ ಮಾಡ್ತಾ ಇದ್ದೀವಿ ಅಂತೇಳಿ ಆಯ್ತಲ್ಲ ನೆಕ್ಸ್ಟ್ ಪ್ರಾಬ್ಲಮ್ 12. Find least value of a such that the function f of x is equal to x square plus ax plus 1 x square plus ax plus 1 is strictly increasing in 0, 2 is strictly increasing in 0, 2 ನೋಡ್ಕೊಳ್ಳಿ ಇದು ಡಿಫ್ರೆಂಟ್ ಇದೆ ನೋಡಿ ನಾವು f of x is equal to x square plus ax plus 1 ಹೌದಾ ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊಂಡ್ವಿ ಅಂದರೆ f dash of x is equal to 2x plus a ಹೌದಾ ಇಲ್ಲಿ ಏನು ಕೊಟ್ಟಿರೋದು ನನಗೆ given f of x is strictly increasing in 0, 2 ಇದೆ ಹೌದಾ ಅಂದ್ರೆ that implies f dash of x greater than 0 where 0 less than x less than 2 ಹೌದಾ f dash of x ಅಂದ್ರೆ ಏನು ಗೊತ್ತಿರೋದು 2x plus a greater than 0 where 0 less than x less than 2 ಇಷ್ಟು ಆಯ್ತಲ್ಲ ಇದಕ್ಕೆ ಏನಾದ್ರು ಮಲ್ಟಿಪ್ಲೈ ಬೈ 2 ಮಾಡ್ಕೊಂಡೆ ಅಂದ್ರೆ ಇಲ್ಲೇನು ಬರ್ಬೋದು 0 ಲೆಸ್ ದ್ಯಾನ್ 2x ಲೆಸ್ ದ್ಯಾನ್ 4 ಬರುತ್ತೆ ಹೌದಾ ನೋಡಿ ಈಗ ನಾವು 2x plus a is greater than 0 and 0 less than 2x less than 4 ಹೌದಾ
ನೋಡಿ, ಫೈಂಡ್ ದ ಲೀಸ್ಟ್ ವ್ಯಾಲ್ಯೂ ಆಫ್ ಎ ಅಂತ ಹೇಳಿದಾರೆ. ಹೌದಾ? ಎಗೆ ಲೀಸ್ಟ್ ವ್ಯಾಲ್ಯೂ ಏನಾಗಿರಬೇಕು ಅಂತೇಳಿ ನೋಡಿ. ಏನಾದ್ರು ಎಕ್ಸಿಗೆ 2x 4 ಅನ್ಕೊಂಡೆ ಅಂದರೆ 4 ಪ್ಲಸ್ ಎ ಈಸ್ ಗ್ರೇಟರ್ ದ್ಯಾನ್ 0 ಆಗ್ಬಿಡುತ್ತೆ. ಹೌದಾ? ಯಾಕಂದರೆ 2x ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರಿತಾ ಇದ್ದಾನೆ ಇಲ್ಲಿ. ಹೌದಾ? 4 ಪ್ಲಸ್ ಎ ಈಸ್ ಗ್ರೇಟರ್ ದ್ಯಾನ್ 0 ಆಗ್ಬಿಡುತ್ತೆ. ಹಾಗಾದ್ರೆ 4 ಪ್ಲಸ್ ಎ ಈಸ್ ಗ್ರೇಟರ್ ದ್ಯಾನ್ 0 ಆಯಿತು ಅಂದರೆ ಎಗೆ ಕಮ್ಮಿ ಅಂದರೆ ಏನು ತೊಗೋಬೋದು ಅಂದರೆ -4 ತೊಗೋಬೋದು ಅಷ್ಟೇ. ಹೌದಾ? ಅದರಲ್ಲಿ ಎ ಈಕ್ವಲ್ ಟು -4 ತೊಗೋಬೋದು. ಮತ್ತೆ ನಾವು 2x 0 ತೊಗೊಂಡೆ ಅಂದ್ಕೊಳ್ಳಿ, ಅವಾಗ ಎ ಗ್ರೇಟರ್ ದ್ಯಾನ್ 0 ಆಗ್ಬಿಡುತ್ತೆ. ಅವಾಗ ಎ ಈಕ್ವಲ್ 0 ತೊಗೊಂಡ್ಬಿಡ್ತೀವಿ. 0 ಇಸ್ ನಾಟ್ ಲಿಸ್ಟ್ ವ್ಯಾಲ್ಯೂ, ಕಮ್ಮಿ ಇರೋ ವ್ಯಾಲ್ಯೂ ಬರಿಬೇಕು ತಾನೆ. ಅದಕ್ಕೆ ಕಮ್ಮಿ ಇರೋ ವ್ಯಾಲ್ಯೂ ಬರಿಬೇಕು ಅಂದರೆ ಇದ್ರದ್ದು ಯಾವಾಗಲೂ ಏನು ತೊಗೋಬೇಕು ಅಂದರೆ ನಾನು ಮ್ಯಾಕ್ಸಿಮಮ್ ವ್ಯಾಲ್ಯೂ ತೊಗೋಬೇಕು. ಹೌದಾ? ಆದರೆ ಇಲ್ಲಿ ಏನಾಗಿರುತ್ತೆ ಅಂದರೆ ಇವೆರಡು ಕಂಬೈನ್ ಮಾಡ್ಕೊಂಡ್ವಿ ಅಂದರೆ 2x ಯಾವಾಗಲೂ ಮ್ಯಾಕ್ಸಿಮಮ್ ತೊಗೋಬೇಕು. 4 ಪ್ಲಸ್ ಎ ಗ್ರೇಟರ್ ದ್ಯಾನ್ 0 ಆಗಿರಲಿ, ಎ ಗ್ರೇಟರ್ ದ್ಯಾನ್ -4 ಬರುತ್ತೆ. ನೋಡಿ, ಎ ಗ್ರೇಟರ್ ದ್ಯಾನ್ -4 ಬರುತ್ತೆ ಅಂದರೆ ದೇರ್ಫೋರ್ least value of a is -4 ಬರ್ತದೆ. ಹೌದಾ? ಆಯ್ತಲ್ಲ? ಇದು ಡಿಫರೆಂಟ್ ಇದೆ. ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕು. ನೆಕ್ಸ್ಟ್ ನೋಡಿ, ಇನ್ನೊಂದು ಪ್ರಾಬ್ಲಮ್ ಇದೆ, ಹೋಮ್ವರ್ಕ್ ಒಳಗಿದೆ. ಅದೊಂದು ಡಿಫರೆಂಟ್ ಇದೆ, ಅದನ್ನು ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಹೋಮ್ವರ್ಕ್ ಪ್ರಾಬ್ಲಮ್ ಪೇಜ್ ನಂಬರ್ 84, ಪ್ರಾಬ್ಲಮ್ ನಂಬರ್ 20 ಅಥವಾ 21 ಎರಡು ಸೇಮೇ. ಅದು ನೋಡ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 21 ನೋಡ್ಕೊಳ್ಳಿ. ಹೋಮ್ವರ್ಕ್ ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 21. ಫೈಂಡ್ ದ ಇಂಟರ್ವಲ್. Find the interval in given the function f of x is equal to. Find the interval for the given function f of x is equal to 4 sin x minus 2x minus x cos x. 4 sin x minus 2x minus x cos x divided by 2 plus cos x. 2 plus cos x, where x belongs to 0, 2 pi, where x belongs to 0, 2 pi is increasing or decreasing. Is increasing or decreasing. ನೋಡಿ, ಇದೇ ಐಡಿಯಾ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ ನಂಬರ್ 20 ಮಾಡ್ಕೋಬಹುದು. ಫಸ್ಟ್ ನೋಡಿ, ಇದನ್ನು ಎಫ್ ಆಫ್ ಎಕ್ಸ್ ಸಿಂಪ್ಲಿಫೈ ಮಾಡ್ಕೋಬೇಕು. ಇಲ್ಲಿ ನೋಡಿ, ಗಿವನ್ f of x is equal to 4 sin x. ಹೌದಾ? ಇವೆರಡರಲ್ಲೂ -x ಕಾಮನ್ ತಗೊಂಡೆ ಅಂದರೆ ಇದು 2 ಪ್ಲಸ್ cos x ಡಿವೈಡೆಡ್ ಬೈ 2 ಪ್ಲಸ್ cos x ಈ ಥರ ಇದಲ್ಲ. ನೋಡಿ, ಎರಡನ್ನೂ ಈಗ ಸ್ಪ್ಲಿಟ್ ಮಾಡಿದ್ವಿ ಅಂದರೆ f of x is equal to 4 sin x divided by 2 plus cos x minus x into 2 plus cos x by 2 plus cos x. ಹೌದಾ? 2 plus cos x 2 plus cos x ಕ್ಯಾನ್ಸಲ್ ಆಗಿ f of x is equal to 4 sin x by 2 plus cos x minus x. ಹೌದಾ? ನೋಡಿ, ಪ್ರಾಬ್ಲಮ್ ನಂಬರ್ 20 ಇದೇ ಥರ ಇದೆ. 4 sin θ by 2 plus cos θ minus θ ಇದೆ ಅಷ್ಟೇ. ಹೌದಾ? ಈಗ ಎರಡು ಸೇಮ್ ಟೈಪ್ ಬರ್ತದೆ. ಈಗ ಇದನ್ನು ಡಿಫರೆನ್ಷಿಯೇಟ್ ಮಾಡ್ಕೊತೀವಿ. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡೆ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್, ಇದಕ್ಕೆ ಕೋಶಂಟ್ ರೂಲ್ ಯೂಸ್ ಮಾಡಬೇಕಲ್ಲ. ಡಿನಾಮಿನೇಟರ್ ಸ್ಕ್ವೇರ್ 2 ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್, ಡಿನಾಮಿನೇಟರ್ ಇಂಟು 2 ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿರೈವೇಟಿವ್ ಆಫ್ ನ್ಯೂಮರೇಟರ್ 4 ಇಂಟು ಕಾಸ್ ಎಕ್ಸ್ ಮೈನಸ್ ನ್ಯೂಮರೇಟರ್ ಇಂಟು 4 sin x ಇಂಟು derivative of denominator minus sin x. ಹೌದಾ? 2 to the 0 cos x derivative minus sin x minus 1. That implies f dash of x is equal, first is simplify ಮಾಡ್ತೀನಿ ನೋಡಿ. 4 2s are 8 cos x plus 4 cos x into cos x and 4 cos square x minus of minus plus 4
sin square x divided by 2 plus cos x whole square minus 1. ಹೌದಾ? ನೋಡಿ ಇನ್ನೂ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. f dash of x is equal to 8 cos x as it is plus ಇವೆರಡಲ್ಲ 4 ಕಾಮನ್ ತೊಗೊಂಡ್ವಿ ಅಂದ್ರೆ cos square x plus sin square x divided by 2 plus cos x whole square minus 1 ಬರೀಬೋದಲ್ಲ. cos square x plus sin square x ಅಂದರೆ 1 ಗೊತ್ತಿದೆ, ಮತ್ತು ಇಲ್ಲಿ ಎಲ್ ಸಿ ಎಮ್ ತೊಗೋಬೇಕು. 2 plus cos x ಹೋಲ್ ಸ್ಕ್ವೇರ್ನ 1 ಎಲ್ ಸಿ ಎಮ್ ತೊಗೊಂಡ್ವಿ ಅಂದ್ರೆ ಅವಾಗ ಇಲ್ಲಿ ಏನು ಬರ್ಬೋದು, ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 plus cos x whole square ಎಲ್ ಸಿ ಎಮ್. ಹೌದಾ? ನ್ಯೂಮರೇಟರ್ 8 cos x plus 4 8 cos x plus 4 ಮೈನಸ್ 1 ಇಂಟು ಇದು ಬರುತ್ತೆ 2 ಪ್ಲಸ್ cos x ಹೋಲ್ ಸ್ಕ್ವೇರ್. ಹೌದಾ? ನೋಡಿ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ನ್ಯೂಮರೇಟರ್ 8 cos x plus 4 ಆಸ್ ಇಟ್ ಇಸ್ ಮೈನಸ್ ಆಫ್ a plus b ಹೋಲ್ ಸ್ಕ್ವೇರ್ 4 plus cos square x plus 2ab 2 to the 4 into cos x ಅಂದ್ರೆ 4 cos x divided by 2 plus cos x ಹೋಲ್ ಸ್ಕ್ವೇರ್. ಹೌದಾ? ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 8 cos x plus 4 minus 4 minus cos square x minus 4 cos x divided by 2 plus cos x whole square. ಹೌದಾ? ನೋಡಿ ಪ್ಲಸ್ 4 ಮೈನಸ್ 4 ಕ್ಯಾನ್ಸಲ್. 8 cos x minus 4 cos x ಅಂದರೆ ಏನು ಬರುತ್ತೆ, 4 cos x ಅಲ್ಲ, 4 cos x minus cos square x divided by 2 plus cos x whole square. ಅಥವಾ ನ್ಯೂಮರೇಟರಲ್ಲಿ cos x ಕಾಮನ್ ತಗೊಂಡೆ ಅಂದ್ರೆ 4 minus cos x divided by 2 plus cos x whole square. ನೋಡಿ ಫಸ್ಟು ಡಿಫ್ರೆನ್ಷಿಯೇಷನ್ನ ಇಲ್ಲಿ ತನಕ ಮಾಡ್ಕೋಬೇಕು. ಈಗ ನೋಡ್ಕೊಳ್ಳಿ, ಇಲ್ಲಿ ವಿ ನೋ ದಟ್ 2 plus cos x whole square is always greater than 0. ಬರೀಬೋದಲ್ಲ, ಇದಂತ ಯಾವಾಗಲೂ ಪಾಸಿಟಿವ್ ಇರ್ತದೆ, ಯಾಕಂದ್ರೆ ಹೋಲ್ ಸ್ಕ್ವೇರ್ ಇದೆ. ಮತ್ತು ಝೀರೋನೂ ಆಗಲ್ಲ, ಯಾಕಂದರೆ ಕಾಸ್ ಎಕ್ಸ್ ಕಮ್ಮಿ ವ್ಯಾಲ್ಯೂ ಅಂದರೆ ಮೈನಸ್ 1, 2 minus 1 ಅಂದರೆ 1 ಅಂದರೆ ಇದು ಕಮ್ಮಿ ವ್ಯಾಲ್ಯೂ ಅಂದರೆ 1 ಆಗ್ತದೆ ಅಷ್ಟೇ. ಇದು ಬೇಕಾದ್ರೆ ಗ್ರೇಟರ್ ದ್ಯಾನ್ 0 ಅಥವಾ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂತ ಬರಿಬೋದು. ನೋಡಿ ಇದನ್ನು ಅಷ್ಟೇ. ಆ್ಯಂಡ್ 4 minus cos x is also greater than 0 ಬರೀಬೋದ, ಯಾಕಂದರೆ ಕಾಸ್ ಎಕ್ಸ್ ಇಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದರೆ 1, 4 minus 1 ಅಂದರೆ 3, ಇದರದ್ದು ವ್ಯಾಲ್ಯೂ 3 ಆಗ್ಬೋದು ಅಷ್ಟೇ. ಹೌದಾ? 3 ಅಂದ್ರೆ ಗ್ರೇಟರ್ ದ್ಯಾನ್ 0 ಅಥವಾ ಇದನ್ನು ಗ್ರೇಟರ್ ದ್ಯಾನ್ 3 ಅಂತ ಬರೀಬೋದು. ಹೌದಾ? ದೇರ್ ಫೋರ್ 4 minus cos x divided by 2 plus cos x whole square is greater than 0. ಹೌದಾ? ಸರ್ ಇಷ್ಟು ಗ್ರೇಟರ್ ದ್ಯಾನ್ 0 ಆಯಿತು. ಹಾಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂದ ಸೈನ್ ಡಿಪೆಂಡ್ಸ್ ಆನ್ ಕಾಸ್ ಎಕ್ಸ್ ಬರುತ್ತೆ ಅಷ್ಟೇ. ಹೌದಾ? ಅಂದರೆ ಕಾಸ್ ಎಕ್ಸ್ ಪಾಸಿಟಿವ್ ಆಗಿತ್ತು ಅಂದರೆ ಪಾಸಿಟಿವ್, ಕಾಸ್ ಎಕ್ಸ್ ನೆಗೆಟಿವ್ ಆಗಿತ್ತು ಅಂದರೆ ನೆಗೆಟಿವ್ ಬರುತ್ತೆ. ಹೌದಾ? ಹಾಗಾದ್ರೆ ನೋಡಿ ನಾವು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು cos x into 4 minus cos x divided by 2 plus cos x whole square. That is equal to ಏನು ಬರಿಬೋದು, 4 minus cos x divided by 2 plus cos x whole square is always positive ತಾನೆ, ಹಾಗೆ ಪಾಸಿಟಿವ್ ಇಂಟು cos x ಬರಿಬೋದಲ್ಲ. ಇಲ್ಲ ನಮಗೆ ಇಂಟರ್ವಲ್ ಏನು ಕೊಟ್ಟಿರೋದು, 0 to 2π ಕೊಟ್ಟಿದ್ದಾರೆ. ಹೌದಾ? ನೋಡಿ ಎಕ್ಸ್ ಬಿಲಾಂಗ್ಸ್ ಟು 0 to 2π ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಮತ್ತು ಅಲ್ಲಿ ಏನು ಕೇಳಿರೋದಂದ್ರೆ ನಮಗೆ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಅಂದರೆ 0ನ ಇನ್ಕ್ಲೂಡ್ ಮಾಡ್ಬೇಕು. ನೋಡಿ ಗಿವನ್ ಎಕ್ಸ್ ಬಿಲಾಂಗ್ಸ್ ಟು 0, 2π. ಹೌದಾ? ಅಂದರೆ ಈ ಥರ 0, π/2, π, 3π/2, 2π. ನೋಡಿ ಇಲ್ಲಿ ಕಾಸ್ ಎಕ್ಸ್ 0 to π/2 ಏನಾಗಿರುತ್ತೆ, ಪಾಸಿಟಿವ್, ಮತ್ತು ಇದು 0 ಆಗುತ್ತೆ. π/2 3π/2 ನೆಗೆಟಿವ್ ಇರುತ್ತೆ ಇಲ್ಲಿ, ಯಾಕಂದರೆ ಸೆಕೆಂಡ್ ಮತ್ತು ಥರ್ಡ್ ಕ್ವಾಡ್ರೆಂಟ್ ತಾನೆ. ಇಲ್ಲೂ ಏನಾಗಿರುತ್ತೆ ಅಂದರೆ 0 ಮತ್ತು ಇಲ್ಲಿ ಪಾಸಿಟಿವ್ ಇರ್ತದೆ.
ಹೌದಾ? ಅಂದರೆ ಮೂರು ನೋಡಿ, ಎರಡು ಕೇಸ್ ತಗೋಬೇಕಷ್ಟೆ. ಕೇಸ್ 1ನಲ್ಲಿ ಇಫ್ x belongs to 0, pi by 2 union 3 pi by 2, 2 pi. ಹೌದಾ? So that implies x lie in first or fourth quadrant. ಹೌದಾ? That implies cos x is positive or 0 ಬರ್ಬೋದು. ಹೌದಾ? ನೋಡಿ, ಕಾಸ್ ಎಕ್ಸ್ ಇಸ್ ಪಾಸಿಟಿವ್ ಆಯ್ತು ಅಂದರೆ ಪಾಸಿಟಿವ್ ಇಂಟು ಪಾಸಿಟಿವ್. ಹೌದಾ? ಪಾಸಿಟಿವ್ ಇಂಟು ಪಾಸಿಟಿವ್ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗಿರುತ್ತೆ? ಪಾಸಿಟಿವ್. ಆಗ ದಟ್ ಇಂಪ್ಲೈಸ್ ಇಲ್ಲಿ ಏನು ಬರ್ತೀವಿ? ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಪಾಸಿಟಿವ್ ಆರ್ 0 ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್ ಇನ್ ಇಂಟರ್ವಲ್ ಏನು ಬಂತು? 0, pi by 2 union 3 pi by 2, 2 pi. ಹೌದಾ? ನೆಕ್ಸ್ಟ್ ಇನ್ನೊಂದು ಏನು ತಗೋಬೇಕು? ಕೇಸ್ 2 ನೆಗೆಟಿವ್ ಇರೋದನ್ನು ತಗೋಬೇಕಲ್ಲ. ಇಫ್ x belongs to pi by 2 to 3 pi by 2. ಹೌದಾ? pi by 2 to 3 pi by 2. ಹಾಗೆ ದಟ್ ಇಂಪ್ಲೈಸ್ x lie in second or third quadrant. So that implies cos x is negative or 0. ಈಗ pi by 2 ಹತ್ರನೂ 0, 3 pi by 2 ಹತ್ರನೂ 0 ಆಗುತ್ತೆ. cos x is ನೆಗೆಟಿವ್ ಆಯಿತು ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಪಾಸಿಟಿವ್ ಇಂಟು ನೆಗೆಟಿವ್ ಅಂದರೆ ನೆಗೆಟಿವ್ ಅಲ್ಲ. ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ನೆಗೆಟಿವ್ ಆರ್ 0. ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಅಲ್ಲ. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಇಸ್ ಡಿಕ್ರೀಸಿಂಗ್ ಇನ್ ಇಂಟರ್ವಲ್ pi by 2, 3 pi by 2. ಹೌದಾ? ನೋಡಿ, ಇದೊಂದು ಪ್ರಾಬ್ಲಮ್ ಡಿಫ್ರೆಂಟ್ ಇದೆ. ಹೌದಾ? ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕು. ಇಲ್ಲಿ ಇದು ಗೊತ್ತಾಗಬೇಕಷ್ಟೇ. 2 + cos x ಹೋಲ್ ಸ್ಕ್ವೇರ್ ಪಾಸಿಟಿವ್ ಇರುತ್ತೆ, ಇದು ಪಾಸಿಟಿವ್ ಇರುತ್ತೆ. ಪಾಸಿಟಿವ್ ಬೈ ಪಾಸಿಟಿವ್ ಇಸ್ ಆಲ್ವೇಸ್ ಪಾಸಿಟಿವ್. ಹಾಗೆ ಪಾಸಿಟಿವ್ ಇಂಟು ಕಾಸ್ ಎಕ್ಸ್ ಆಗುತ್ತೆ. ಕಾಸ್ ಎಕ್ಸ್ ವ್ಯಾಲ್ಯೂನ ನೋಡ್ಕೊಂಡ್ಬಿಟ್ಟು ಎಫ್ ಡ್ಯಾಶ್ನ ಕ್ಲೀನಾಗಿ ಬರ್ಕೊಂಡಿದ್ದೀವಿ ಅಷ್ಟೇ. ಹೌದಾ? ಐಡಿಯಾ ಗೊತ್ತಾಯ್ತಲ್ಲ? ನೋಡಿ, ಇಲ್ಲಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮ್ಯಾಕ್ಸಿಮಮ್ ಮಿನಿಮಮ್ ತೊಗೊತೀವಿ. ಆಯ್ತಲ್ಲ? ಥ್ಯಾಂಕ್ ಯು.